ಅಂತೂ ನೀನು ಗೆದ್ಬಿಟ್ಟೆ ಸುಬ್ಬು. ಅಂಜಲಿ ಹುಷಾರಾಗ್ಬಿಟ್ಲು. ನಾನು ಒಬ್ಬನೇ ಗೆದ್ದಿಲ್ಲ ಮೇಡಮ್, ನನ್ನ ಜೊತೆ ನೀವು ಗೆದ್ದಿದ್ದೀರಾ. ನೀವು ನನ್ನ ಜೊತೆ ಬಂದಿದ್ದು ಬರೀ ಬೆಂಬಲ ಮಾತ್ರ ಆಗಿಲ್ಲ, 100 ಆನೆ ಬಲ ಬಂದಂಗಾಯ್ತು. ಕಳ್ಳ, ಇಂಥ ಮಾತುಗೆಲ್ಲ ಕಮ್ಮಿ ಇಲ್ಲ. ಆದರೂ ಆ ಮಗುನ ಅವ್ರ ಅಮ್ಮನ ಹತ್ರ ಸೇರಿಸೋದು, ಈ ಮನೆ ಸಮಸ್ಯೆನೆಲ್ಲ ಪರಿಹಾರ ಮಾಡೋದು, ಇದೆಲ್ಲ ನಿನ್ನ ನಿರ್ಧಾರ ತಾನೆ? ನಿರ್ಧಾರ ನಂದಾದ್ರು ಪ್ರಯತ್ನ ಇಬ್ರದು ಅಲ್ವಾ? ಆಯ್ತಪ್ಪ, ನಾನು ನಿನ್ನ ಅರ್ಧ ಹಂಗೆ ಅಲ್ವಾ? ಹಾಗಾಗಿ ನಿನ್ನ ಕಷ್ಟ ಸುಖ ಸೋಲು ಗೆಲುವು ಎಲ್ಲದರಲ್ಲೂ ನಂದು ಅರ್ಧ ಪಾಲಿದೆ. ಇವಾಗ ಕರೆಕ್ಟಾಗಿ ಹೇಳಿದ್ರಿ ಮೇಡಮ್. ಈಗ ಹೆಂಗೂ ಅಂಜಲಿ ಅವ್ರು ಮಾತಾಡ್ತಾ ಇದ್ದಾರೆ, ನಾವು ಕರೆಕ್ಟಾಗಿ ಅವ್ರ ಹತ್ರ ಮಾತಾಡಿ ಅವ್ರ ಜೀವನದಲ್ಲಿ ಏನೇನೆಲ್ಲ ನಡೆದಿದೆ ಅಂತ ಕೇಳ್ಕೋಬೇಕು. ಆಗ ನಮ್ಗೆ ಈ ಮನೆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಸಾಧ್ಯ. ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ 1 ವಾರದಲ್ಲಿ ಎಲ್ಲ ಸಮಸ್ಯೆ ಪರಿಹಾರ ಮಾಡಿ ನಮ್ಮೂರಿಗೆ ಹೋಗ್ಬಿಡ್ಬೋದು ಮೇಡಮ್. ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ನನಗೂ ಅಪ್ಪ ಅಮ್ಮ ತುಂಬ ನೆನಪಾಗ್ತಿದ್ದಾರೆ. ಅಲ್ಲಿದ್ದಾಗ ನೀನು ಬೇಕು ಅಂತ ಅನ್ನಿಸ್ತಾ ಇತ್ತು, ನಿನ್ನ ನೆನಪಾಗ್ತಿತ್ತು, ಈಗ ಅವ್ರು ನೆನಪಾಗ್ತಿದ್ದಾರೆ. ನಾನು ಯಾಕೆ ಹೀಗೆ? ಮೇಡಮ್, ನಿಮಗೆ ಎಷ್ಟು ಕಣ್ಣಿದೆ? 2. ಅದರಲ್ಲಿ 1 ಕಣ್ಣು ನಾನು, ಇನ್ನೊಂದು ಕಣ್ಣು ಯಜಮಾನ್ರು ಮತ್ತು ಅಮ್ಮೋರು. 2 ಕಣ್ಣಿದ್ರು ನೋಟ ದೃಷ್ಟಿ ಒಂದೇ ಆಗಿರುತ್ತೆ. ಹಾಗೆ ನಿಮ್ಮ ಕಣ್ಣಲ್ಲಿ ನಾವೆಲ್ಲರೂ ಇದ್ರು ನಮ್ಮೆಲ್ಲರ ಮೇಲಿರೋ ಪ್ರೀತಿ ಒಂದೇ ಆಗಿರುತ್ತೆ. ಅದಕ್ಕೆ ಹೌದು. ಆದರೆ ನನ್ನ ಕಣ್ಣಲ್ಲಿರೋ ನೀನು ನನ್ನ ಕಣ್ಣೆದುರುಗಡೆ ಇಲ್ಲ ಅಂದರೂ ನನ್ನ ಕಣ್ಣಲ್ಲಿ ನೀರೇ ಬರುತ್ತೆ. ಚೋ ಹೇಳಿದ್ನಲ್ಲ, ಇನ್ನು ಮುಂದೆ ಹಾಗಾಗಲ್ಲ, ಎಲ್ಲ ಸರಿ ಹೋಗ್ಬಿಡುತ್ತೆ. ನಾವು ಆದಷ್ಟು ಬೇಗ ನಮ್ಮ ಮನೆಗೆ ಹೋಗ್ಬೇಡ. ಆದರೆ ಆದರೆ ನಾನಿಲ್ಲಿ ನಾನಾಗಿಲ್ಲ ಮೇಡಮ್. ದಿನ ಬೆಳಗಾದರೆ ನಾಟಕ ಆಡಬೇಕು. ಈ ಜಂಜಾಟದ ಮಧ್ಯ ನನ್ನೇ ನಾನು ಮರ್ತು ಹೋಗ್ಬಿಟ್ಟಿದ್ದೀನಿ. ಇಲ್ಲಿ ಇದೇ ಥರ ಹೀಗೆ ಇರಬೇಕು ಅಂದರೆ ನನಗೊಂದು ಎನರ್ಜಿ ಬೇಕಲ್ಲ ಮೇಡಮ್. ಎನರ್ಜಿ? ಏನು ಎನರ್ಜಿ ಡ್ರಿಂಕ್ ಬೇಕಾ? ಎನರ್ಜಿ ಡ್ರಿಂಕ್ ಬೇಡ ಮೇಡಮ್. ನನಗೆ ಎನರ್ಜಿ ಬರೋದಕ್ಕೆ ಏನು ಕೊಡಬೇಕು ಅಂತ ನಿಮಗೂ ಗೊತ್ತು. ಏನು? ಅದೇ ನಿಮ್ಮ ಮುತ್ತು. ಮುತ್ತು ಕೊಡೋಕ್ಕೆ ಇದೆಲ್ಲ ಹೊತ್ತು? ಅದು ನನಗೂ ಗೊತ್ತು, ಆದರೂ ಕೊಡ್ಬೋದಲ್ವ ಒಂದು ಮುತ್ತು? ಯಾರಾದ್ರೂ ಬಂದ್ಬಿಟ್ರೆ? ಯಾರು ಬರಲ್ಲ ಮೇಡಮ್. ಇಲ್ಲ ಮೇಡಮ್, ಯಾಕೋ ಇನ್ನೂ ನೋಡ್ತಾ ಇದ್ದಾರೆ. ನಾನೇನಾದರೂ ಮ್ಯಾನೇಜ್ ಮಾಡ್ತೀನಿ, ಸುಮ್ಮನೆ ಎಸ್ಕೇಪ್ ಆಗಿ ಮೇಡಮ್. ಅಯ್ಯೋ ದೇವ್ರೆ, ನನ್ನ ಕಣ್ಣಲ್ಲಿ ಏನು ನೋಡ್ತಿದ್ದೀನಿ? ಅಲ್ಲ, ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆಯಾ ಅಥವಾ ಇದು ನನ್ನ ಭ್ರಮೆನಾ? ಅಳಿಯಂದ್ರು ಬೇರೆ ಯಾವುದೋ ಕಾಯಿಲೆ ಇದೆ ಅಂತ ಹೇಳಿದ್ರು. ನಾನೇ ಕಲ್ಪನೆ ಮಾಡಿಕೊಂಡು ಇಲ್ಲೇನೋ ನಡೀತಾ ಇದೆಯಾ ಅಂತ ಅನ್ಕೊಳ್ತಾ ಇದ್ದೀನಾ? ಇಲ್ಲ ಅಂದ್ರೆ ನಡೀತಾ ಇರೋದೆಲ್ಲ ನಿಜನಾ? ಇದೇನಾದರೂ ನಿಜ ಆಗಿದ್ರೆ ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಆಗುತ್ತೆ. ಇಲ್ಲ, ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಆಗೋಕ್ ಬಿಡಬಾರ್ದು. ಅಳಿಂದ್ರೆ ನೀವು ಮಾಡ್ತಾ ಇರೋದು ಸರಿ ಇಲ್ಲ. ಏನು ಹೇಳ್ತಿದ್ದೀರಾ ಶಾಂತಮ್ಮ? ನನ್ಗೆಲ್ಲ ಗೊತ್ತು ಅಳಿಂದ್ರೆ. ಯಜಮಾನ್ರು ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ಅಳಿಯ ಅಂತ ಹೆಮ್ಮೆಯಿಂದ ಹೇಳ್ತಿರ್ತಾರೆ. ಈ ಮನೆಗೆ ನಿಮ್ಮನ್ನೇ ದೇವ್ರು ಅಂತ ನಂಬ್ಕೊಂಡಿದ್ದಾರೆ. ಆದ್ರೆ ನಂಬಿಕೆ ದ್ರೋಹ ಅನ್ನೋದು ತಪ್ಪು ತಾನೇ? ದೇವ್ರ ಮೇಲೆ ಭಕ್ತಿ ಇಟ್ಕೊಂಡವ್ರಿಗೆ ವರ ಕೊಡ್ಬೇಕೆ ಹೊರತು ಶಾಪ ಕೊಡಬಾರ್ದು. ನೋಡಿ, ನಾನು ದೇವರು ಅಲ್ಲ, ಇಲ್ಲಿ ಯಾರಿಗೂ ಶಾಪನೂ ಕೊಡ್ತಾ ಇಲ್ಲ. ಏನು ವಿಷಯ ಅಂತ ಹೇಳಿ ಶಾಂತಮ್ಮ. ಇಲ್ಲ ಅಳಿ ಅಂದ್ರೆ ನೀವು ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಆ ಅಸಿಸ್ಟೆಂಟ್ ಮಗಳ ಜೊತೆ ಚಕ್ಕಂದ ಆಡ್ತಾ ಇದ್ದೀರಾ. ನನಗೆಲ್ಲ ಗೊತ್ತು ಅಳಿ ಅಂದ್ರೆ. ಅಂಜಲಿ ಅಮ್ಮವರು ನಿಮ್ಗೇನು ಕಮ್ಮಿ ಮಾಡಿದ್ದಾರೆ ಹೇಳಿ? ಓ, ನಮ್ಮ ಅಂಜಲಿ ಅಮ್ಮವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನೀವು ಹೀಗೆ ಮಾಡ್ತಾ ಇದ್ದೀರಾ? ಅಡಿಗೆಗೊಂಚೂರು ಉಪ್ಪು ಕಮ್ಮಿ ಆದರೂ ಮನೆ ಊಟನೇ ಆರೋಗ್ಯ ಅಳಿ ಅಂದ್ರೆ, ಹಾಗಂತ ಹೊರಗಡೆ ಎಲ್ಲ ಊಟ ಮಾಡಬಾರ್ದು. ಏನು ಮಾತಾಡ್ತಿದ್ದೀರಾ ಶಾಂತಮ್ಮ? ಅಲ್ಲ, ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಅಳಿ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡೋ ಅಷ್ಟು ದೊಡ್ಡವಳಲ್ಲ ನಾನು. ಆದರೂ ಈ ಮನೆ ಋಣ ನನ್ನ ಮೇಲಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮ ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಮಾಡಬೇಡಿ. ಶಾಂತಮ್ಮ, ನೀವು ದಯವಿಟ್ಟು ಸುಮ್ಮನೆ ರೀ. ನಾನೇನು ಅಂಜಲಿ ಅವ್ರಿಗೆ ಅನ್ಯಾಯ ಮಾಡ್ತಾ ಇಲ್ಲ, ನನ್ನಿಂದ ಅವ್ರಿಗೆ ಅನ್ಯಾಯ ಆಗೋದೂ ಇಲ್ಲ. ಏನಾಗ್ತಿದೆ ಅಂತ ಹೇಳೋ ಪರಿಸ್ಥಿತಿಲಿ ನಾನು ಇಲ್ಲವೂ ಇಲ್ಲ.
ನೋಡಿ, ನನ್ನಿಂದ ಅಂಜಲಿ ಅವ್ರಿಗೆ ಒಳ್ಳೇದಾಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗಲ್ಲ. ನೀವು ಮಾತಾಡ್ತಿರೋದೆಲ್ಲ ಕೇಳಿದ್ರೆ ನಿಮ್ಮ ಮಾತಲ್ಲಿ ಸತ್ಯ ಇದೆ ಅನ್ನಿಸ್ತಿದೆ. ನಿಮ್ಮ ಮಾತನ್ನ ನಂಬಬೇಕು ಅನ್ನಿಸ್ತಾನೂ ಇದೆ ಅಳಿಯಂದ್ರೆ. ಹಾಗಾದ್ರೆ ನಾನು ನೋಡಿದ್ದೆಲ್ಲ ಸುಳ್ಳ? ಅದೇನೋ ಕಾಯಿಲೆ ಅಂದ್ರಲ್ಲ, ಹಾಲು ಜೇನು ನೇಷನ್ನು, ಅದಾ? ಹ್ಯಾಲುಸಿನೇಷನ್. ಅದೇ ಭ್ರಮೇಲಿ ಬದುಕೋದು. ಅಲ್ಲಿ ಏನೋ ನಡೆದಿದೆ, ನನಗೆ ಭ್ರಮೇಲಿ ನಡೆದಿದೆ ಅನ್ಸುತ್ತೆ. ಅಳಿಯಂದ್ರೆ ಬೇಕಿದ್ರೆ 2 ಡೇಟ್ ಹೊಡೋದ್ಬಿಡಿ. ಆದರೆ ನಾನು ನೋಡಿದ್ದೆಲ್ಲ ನಿಜ ಆಗಿದ್ರೆ ನೀವು ತಪ್ಪು ದಾರಿ ಹಿಡಿಬೇಡಿ. ನಿಮ್ದು ಅಮ್ಮಯ್ಯ ಅಂತೀನಿ. ನಮ್ಮ ಅಂಜಲಿ ಅಮ್ಮನವರು ಈಗ ತಾನೇ ಹುಷಾರಾಗ್ತಿದ್ದಾರೆ. ಅವ್ರ ಜೀವನ ಚೆನ್ನಾಗಿರ್ಬೇಕು. ನಮ್ಮ ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಮಾಡಬೇಡಿ. ಓ, ಅಮ್ಮ, ಈಗ ನಿಂಗೆ ಎಲ್ಲ ಗೊತ್ತಾಗ್ತಿದೆ. ನನ್ನ ಹೆಸರೇನು ಹೇಳು? ಸಾನ್ವಿ. ವೆರಿ ಗುಡ್ ಅಮ್ಮ. ತಾತನ ಹೆಸರೇನು ಹೇಳು? ಪ್ರತಾಪ್ ರಾಜ್. ಸೂಪರ್ ಅಮ್ಮ. ಇನ್ನು ಈ ಮನೆಯಲ್ಲಿ ಯಾರಿದ್ದಾರೆ ಗೊತ್ತಾ ಅಮ್ಮ ನಿಮ್ಗೆ? ಮುತ್ತು, ರಾಜಪ್ಪ, ಶಾಂತಮ್ಮ. ಅಮ್ಮ, ನಿಂಗೆ ಹಾಗಾದ್ರೆ ಎಲ್ಲ ಗೊತ್ತು? ಹೌದು ಪುಟ್ಟ. ನಾನು ನಿಂಗೇನೋ ಕೇಳ್ತೀನಿ, ಹೇಳ್ತೀಯಾ? ಕೇಳು ಕೇಳು, ನೀನೇನು ಕೇಳಿದ್ರು ಹೇಳ್ತೀನಿ. ನಿನ್ನ ಮಗಳು ಜಾನೆ ಗೊತ್ತಾ? ಹಾಗಿದ್ರೆ ನಿಂಗೆ ಈ ಮನೇಲಿ ಯಾರಂದ್ರೆ ತುಂಬಾ ಇಷ್ಟ? ನೀನೇ ನನಗಿಷ್ಟ. ನನ್ನ ಬಿಟ್ರೆ? ನಿನ್ನ ಬಿಟ್ರೆ ಅಪ್ಪ ಇಷ್ಟ. ಎಲ್ಲ ಮಕ್ಕಳಿಗೂ ಅಪ್ಪ ತಾನೇ ಇಷ್ಟ ಆಗೋದು. ಎಲ್ಲಿ? ಇನ್ನೊಂದ್ಸಲ ಹೇಳು. ಒಂದ್ಸತಿ ಏನು 100 ಸತ ಹೇಳ್ತೀನಿ. ನನಗೆ ಅಪ್ಪ ಅಂದ್ರೇನೆ ಇಷ್ಟ. ಆದ್ರೆ ಇಲ್ಲಪ್ಪ ಇಲ್ವಲ್ಲ, ಈ ಮನೆಯಲ್ಲಿರೋರು. ಕಂದ, ಮನೇಲಿರೋರು ಅಂತ ಯಾಕೆ ಹೇಳ್ತೀಯ? ಅವ್ರನ್ನೂ ನೀನು ಅಪ್ಪ ಅಂತಾನೆ ಕರಿ. ಎಲ್ಲಿ ಅಪ್ಪ ಅಂತ ಕರಿ.